ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಫಟಾಫಟ್ ರೆಡ್ ಚಿಕನ್ ಫ್ರೈ. ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ. ನಾನು ಅರ್ಧ ಕೆ.ಜಿ ಚಿಕನ್ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. ಸ್ವಲ್ಪ ಅದಕ್ಕೆ ಅರ್ಶಿನ ಹಾಕಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳಿ. ಪ್ಯಾನ್ ಇಟ್ಕೊಂಡು ಒಂದು ಅರ್ಧ ಕಪ್ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಅದು ಎಣ್ಣೆ ಕಾಯೋವರೆಗೂ ನೀವು ತೊಳೆದಿಟ್ಟಿರೋಂಥ ಚಿಕನ್ನ, ಅದು ನೀರಿರುತ್ತೆ ಅದನ್ನು ಡ್ರೈ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಡ್ರೈ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಕಾಯ್ದಿದೆ ಚೆಕ್ ಮಾಡಿಕೊಂಡು ತುಪ್ಪ 1 ಸ್ಪೂನ್ ಅಥವಾ 1.5 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ನೀವು ಚಿಕನ್ ಅದೇನು ತೊಳೆದು ಇಟ್ಕೊಂಡಿರ್ತೀರ ಅದನ್ನು ಅದಕ್ಕೆ ಹಾಕ್ಕೊಳ್ಳಿ. ಚಿಕನ್ ನಾನು ವಿತ್ ಸ್ಕಿನ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ವಿತೌಟ್ ಸ್ಕಿನ್ ತೊಗೋಬೋದು, ಅಥವಾ ನಿಮ್ಗೆ ಇಷ್ಟ ಯಾವುದಾಗುತ್ತೋ ಅದನ್ನು ತೊಗೋಬೋದು. ಅದಾದಮೇಲೆ ಒಂದು ಅರ್ಧ ಸ್ಪೂನು ಅಥವಾ 1 ಸ್ಪೂನು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡಷ್ಟು ಒಳ್ಳೆಯದು ನಿಮಗೆ. ಅದನ್ನೊಂದು ಸತಿ ಅರಿಶಿನ ಚಿಕನ್ಗೆ ಹಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡ್ಮೇಲೆ ಕರಿಬೇವು ನೀವು 10-15 ಎಲೆ, 15 ಎಲೆಗಿನ್ನ ಜಾಸ್ತಿ ಹಾಕ್ಕೊಂಡು ಪರವಾಗಿಲ್ಲ, ಅದು ನಿಮಗೆ ಫ್ಲೇವರ್ ಚೆನ್ನಾಗಿ ಕೊಡೋದು. ಹಾಕಿರೋ ಉಪ್ಪು ಮತ್ತು ಕರಿಬೇವನ್ನ ಒಂದು ಸತಿ ತಿರುಗಿಸ್ಕೊಂಡು ಅದ್ರ ಮೇಲೆ ಪ್ಲೇಟ್ ಕವರ್ ಮಾಡಿ 10-15 ನಿಮಿಷ ಬಿಟ್ಬಿಡಿ. ಏಕೆಂದರೆ ಚಿಕನ್ ಚೆನ್ನಾಗಿ ಬೇಯಬೇಕು. 10-15 ನಿಮಿಷ ಆದಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಚಿಕನ್ ಬೆಂದಿದೆಯಾ ಅಂತ ಒಂದು ರೌಂಡ್ ತಿರುಗಿಸ್ಕೊಳ್ಳಿ. ಏಕೆಂದರೆ ಕೆಳಗಡೆ ಎಲ್ಲ ಕಚ್ಕೊಂಡಿರುತ್ತೆ. ತಿರುಗಿಸಾದ್ಮೇಲೆ ನಾನೊಂದು ಕಪ್ಪು ಮಟನ್ ಸಾರು ಪುಡಿ ತೆಗೆದಿಟ್ಕೊಂಡಿದ್ದೀನಿ. ಅದು ಬಂದು ನಿಮಗೆ ಒಂದು 5-6 ಸ್ಪೂನು ಅಥವಾ 7 ಸ್ಪೂನು ಮಟನ್ ಸಾರು ಪುಡಿ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಮಟನ್ ಸಾರು ಪುಡಿ ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಇದಕ್ಕೆ ಇನ್ನೊಂದು ಆಪ್ಷನ್ ಇದೆ. ಒಂದು ಗರಂ ಮಸಾಲ, ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು, ಈ 3 ಮಿಕ್ಸ್ ಮಾಡ್ಕೋಬೋದು ಬೇಕಾದರೆ ನೀವು. ಇದಕ್ಕೇನು ಜಾಸ್ತಿ ಐಟಮ್ ಬೇಕಾಗಿಲ್ಲ, ಬರೀ 4 ಐಟಮು. ನಾನೇನೇನು ತೊಗೊಂಡಿದ್ದೀನಿ, ಮಟನ್ ಸಾರು ಪುಡಿ ತೊಗೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡ್ರು ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಆಯಿಲು, ಕರಿಬೇವು, ಇಷ್ಟೇ ಸಿಂಪಲ್ಲು. ಬರೀ ನಿಮಗೆ ಒಂದು 5-6 ನಿಮಿಷದೊಳಗಡೆ ಈ ಚಿಕನ್ನ ಹೇಗೆ ಮಾಡೋದು ಅಂತ ನೋಡ್ಕೊಬೋದು ಅಷ್ಟೇ. ನೀವು ಮನೆಗೆ ಯಾರು ಗೆಸ್ಟ್ ಬಂದರೆ ಯಾವಾಗಲೂ ನೀವು ಬಿರಿಯಾನಿ, ಕಬಾಬು ಅಥವಾ ಚಿಕನ್ ಫ್ರೈ ಇದೇ ಮಾಡ್ತಿರ್ತೀರ. ಸೊ ಇದು ಮಾಡಿ, ಬರೀ ಇದು ನೀವು 5-6 ನಿಮಿಷದಲ್ಲಿ ಮಾಡ್ಬೋದು. ಸೊ ರೆಡಿಯಾಗಿದೆ ಇವಾಗ ನೋಡಿ. ಸೊ ಈ ಥರ ಬರುತ್ತೆ ನಿಮಗೆ ಕಲರ್ ಕೂಡ. ಸೊ ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಹಾಕ್ಕೋಬೋದು, ಅಥವಾ ಇನ್ನೊಂದು ಸ್ವಲ್ಪ ನೀವು ಮಟನ್ ಸಾರು ಪುಡಿ ಜಾಸ್ತಿ ಹಾಕ್ಕೋಬೋದು. ಹಾಕ್ಕೊಂಡಷ್ಟು ಟೇಸ್ಟ್ ಬರುತ್ತೆ. ನೋಡಿ ಹೇಗೆ ಬಂದಿದೆ. ಸೊ ಇದು ತೊಗೊಂಡಿದ್ದು ಬರೀ 5-6 ನಿಮಿಷ ಅಷ್ಟೇ. ರೆಡಿಯಾಗಿದೆ ನೋಡಿ, ಫಟಾಫಟ್ ರೆಡ್ ಚಿಕನ್ ಫ್ರೈ. ಇಷ್ಟೇ ಮಾಡೋದು. ಸೊ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.